ಎಲ್ಲರಿಗೂ ಶರಣು. ಅನೂರಲ್ಲಿ ಶೂಟೌಟ್ ಆಗಿದೆ. ಕೆಲವರು ಹೇಳ್ತಾ ಇದ್ದಾರೆ ಅಮಾಯಕರು ಅವರು, ಹಾಗಾಗಿ ಅವ್ರನ್ನ ಕೊಂದಿರೋದು ತಪ್ಪು ಅಂತ. ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ಅವರು ಕಾಡಲ್ಲಿ ಕಳ್ತನ ಮಾಡ್ತಾಯಿದ್ರು, ಜಿಂಕೆಗಳನ್ನ ಕೊಲ್ತಾ ಇದ್ರು, ಆ ಮಾಂಸನ ಹಂಚ್ಕೊಳ್ತಾ ಇದ್ರು, ಹಾಗಾಗಿ ಅವ್ರನ್ನ ಹೊಡೆದಿದ್ದಾರೆ, ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ. ಸರಿ, ಈ ಅಧಿಕಾರಿಗಳು ಯಾರು? ಇಷ್ಟು ದಿನ ಆದ್ರೂ ಡ್ಯೂಟಿಲಿ ಯಾರ್ಯಾರಿದ್ರೋ ಅವ್ರದ್ದು ಡೀಟೇಲ್ಸು ಎಲ್ಲಿದೆ? ಇಲ್ಲಿವರೆಗೂ ಎಷ್ಟು ಜನ ಇದ್ದರು ಅಧಿಕಾರಿಗಳು, ಯಾವ ಅಧಿಕಾರಿಗಳು, ಯಾವ ವರ್ಷ ಅವರು ನೇಮಕ ಆಗಿದ್ರು, ಅವರೆಲ್ಲ ಯಾವ ರೀತಿಯ ಎಕ್ಸ್ಪರ್ಟ್ಗಳಾಗಿದ್ರು, ಮತ್ತು ಆ ಒಂದು ಪ್ರಕರಣ ನಡೆದಂಥ ಜಾಗಕ್ಕೆ ಅವತ್ತು ಅವ್ರುಗಳೆಲ್ಲ ಯಾಕೆ ಹೋಗಿದ್ರು, ಯಾಕೆ ಅದರ ವಿವರನ ಯಾರೂ ಕೊಡ್ತಾ ಇಲ್ಲ. ಮಂತ್ರಿಗಳಿರ್ಬೋದು, ಸದನದಲ್ಲಿ ಹೇಳ್ಬಿಟ್ರು ಅವರು, ಈ ರೀತಿ ನಮಗೆ ಮಾಹಿತಿ ಬಂದಿದೆ, ಏನಾದರೂ ಅಧಿಕಾರಿಗಳು ತಪ್ಪು ಮಾಡಿದರೆ ನಾವು ತನಿಖೆಯ ನಂತರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ. ಹಾಗಾದರೆ ಆ ಅಧಿಕಾರಿಗಳು ಯಾರು ಸ್ವಾಮಿ? ಈಗ ಸತ್ತವ್ರು ಯಾರು ಅಂತ ಗೊತ್ತಾಗಿದೆ. ಅವರು ಅಲ್ಲಿಯ ಸ್ಥಳೀಯರು, ಅದರಲ್ಲಿ ಒಬ್ಬರು ODP ಸೇಟು ಅಂತಲೇ ಫೇಮಸ್ ಆಗಿದ್ದಂಥವ್ರು. ಆ ಸುತ್ತಮುತ್ತ ಹಳ್ಳಿ, ಆ ಒಂದು ಹಳ್ಳಿ ಈಗ ಕೊಲೆ ಆಗಿದೆ, ಕಾಡಲಾಗಿದೆ. ಆ ಹಳ್ಳಿಯ ಜನ ಏನಿದ್ದಾರೆ, ಇವರು ಮೈಸೂರುವರೆಗೂ ಸಾಕಷ್ಟು ಹಳ್ಳಿಗಳಲ್ಲಿ ಆ ODP ಕೆಲಸಗಳನ್ನ ಕೊಡಿಸ್ಕೊಂಡು ಆ ಜನರಿಗೆ ಸೇವೆ ಮಾಡಿ ಫೇಮಸ್ ಆಗಿದ್ದಂಥವ್ರು. ಮತ್ತು ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಅದರಲ್ಲಿ ಒಬ್ಬರು ಯಾರು ತಪ್ಪಿಸ್ಕೊಂಡು ಈಗೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಅವರು ವಿಡಿಯೋ ಮಾಡ್ತಾಯಿದ್ದಾರೆ. ಅದರಲ್ಲಿ ಅರ್ಧ ಕನ್ನಡ ಇದೆ, ಅರ್ಧ ತಮಿಳಿದೆ. ಈ ಥರದ್ದನ್ನೆಲ್ಲ ಡಿಬೇಟ್ ಮಾಡ್ತಾಯಿದ್ದಾರೆ. ಇದು ಭಾಷೆಯ ವಿಚಾರನ, ರಾಜ್ಯದ ವಿಚಾರನ ಡಿಬೇಟ್ ಮಾಡುವಂಥ ಸಂದರ್ಭ ಅಲ್ಲ. ಯಾಕಂತಂದರೆ ತಮಿಳ್ನಾಡಿನ ಗಡಿ ಒಳಗಡೆ ಕನಿಷ್ಠ ಅಂದ್ರೂ 30 ಕಿಲೋಮೀಟ್ರು ಆ ಕನ್ನಡದ ಜನಗಳು ಇರೋದನ್ನು ನಾನೇ ನೋಡಿದ್ದೀನಿ. ಆ ಡೆಂಕಣಿ ಕೋಟೆ ಇರ್ಬೋದು, ಉರಿಗಮ್ ಇರ್ಬೋದು, ಏನು ಕನಕಪುರದ ಹುಣಸನಹಳ್ಳಿ, ಈಗ ನಮ್ಮ DK ಶಿವಕುಮಾರ್ ಅವರು ಇದ್ದಾರಲ್ಲ, ಅವರ ಊರ ಕಡೆಯಿಂದ ಹೋದ್ರೂ ಕೂಡ ಹೊಳೆ ದಾಟಿದ ತಕ್ಷಣವೇ ಒಂದು 30 ಕಿಲೋಮೀಟ್ರ್ ಒಳಗಡೆ ಸಾಕಷ್ಟು ಕನ್ನಡಿಗರಿದ್ದಾರೆ. ಅಲ್ಲಿ ಕನ್ನಡ ಶಾಲೆಗಳಿದೆ. ಅದೇ ರೀತಿ ಈ ಪಕ್ಕ ಅಂದರೆ ಕಾವೇರಿ ನದಿಯಿಂದ ಈ ಕಡೆಗೆ ಇಲ್ಲಿ ಸಾಕಷ್ಟು ಜನ ತಮಿಳಿಯನ್ಸು ಇದ್ದಾರೆ. ಇಲ್ಲೇ ಆ ವೀರಪ್ಪನ್ ಕೂಡ ಇದ್ದಂಥದ್ದು. ಈಗ ವೀರಪ್ಪನ್ ಪ್ರಕರಣನೇ ನಾವು ಗಮನಿಸೋದಾದರೆ, ಇದೆಲ್ಲ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ರಾಜಕಾರಣಿಗಳಿಗೆ ಗೊತ್ತಿರಲಿಲ್ವಾ? ಅಡ್ಜಸ್ಟ್ಮೆಂಟು ಇಂದ ನಡೀತಿರ್ಲಿಲ್ವಾ? ಇವಾಗ ಅದರಲ್ಲೂ GPS ಮೊಬೈಲು ಇವೆಲ್ಲ ಇರುವಾಗ ಯಾರೇ ಹೋಗಲಿ ಕಾಡೊಳಗಡೆ ಪಟ್ಟಂತ ಇವ್ರಿಗೆ ಗೊತ್ತಾಗ್ಬಿಡ್ತದೆ. ಆದರೆ ಇಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ನಿಜವಾಗ್ಲೂ ಈಗ ಆ ಅಧಿಕಾರಿಗಳು ಯಾರು ಕೊಂದ್ರಲ್ಲ ಅವ್ರಿಗೆ ಮಾತ್ರನೇ ಗೊತ್ತಿದೆ. ಬಹುಶಃ ಈ ಒಂದು ಜಿಂಕೆ ಮಾಂಸ ಇರ್ಬೋದು, ಇಲ್ಲ ಕಾಡಂದಿ ಮಾಂಸ ಇರ್ಬೋದು, ಇದೆಲ್ಲ ಯಾರು ಬೇಟೆ ಆಡ್ತಾ ಇಲ್ಲ, ಇದನ್ನೆಲ್ಲ ಯಾರು ತಿಂತಾ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಈ ರೀತಿಯ ಕಾಡಂಚಿನ ಹಳ್ಳಿಗಳಲ್ಲಿರ್ಬೋದು, ಇಲ್ಲ ಅದರಿಂದ ಸ್ವಲ್ಪ ದೂರದ ಡಾಬಾ ಗೀಬಾಗಳಲ್ಲಿರ್ಬೋದು, ಇಲ್ಲಿ ಇದಕ್ಕೆ ಒಂದು ಕೋಡ್ ವರ್ಡ್ ಇದೆ. ಸಲ್ಮಾನ್ ಖಾನ್ ಸಿಗುತ್ತಾ ಅಂತಂದರೆ ಅದು ಅಂತ. ಸೊ ಈ ಒಂದು ವಿಚಾರ ಅಲ್ಲಿ ಸ್ಥಳೀಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಮತ್ತು ಈಗೇನು ಗಾಂಧಿಯ ಕನಸು ಏನಿತ್ತು ಅಂತಂದರೆ, ಗ್ರಾಮ ಸ್ವರಾಜ್ಯ ಆಗಬೇಕು, ಗ್ರಾಮಗಳಿಗೇ ಎಲ್ಲ ಅಧಿಕಾರ ಬಂದ್ಬಿಡಬೇಕು, ಈ ರೀತಿಯ ಗಾಂಧಿಯ ಕನಸನ್ನು ಇಟ್ಕೊಂಡು ಈ ಒಂದು ಇಂಡಿಯಾನ ನಾವು ಕಟ್ತೀವಿ ಅಂತ ಸಾಕಷ್ಟು 80 ವರ್ಷದಿಂದ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಆ ಆಲೋಚನೆಯಲ್ಲೇ ತಪ್ಪಿದೆ. ಇಲ್ಲಿ ಗ್ರಾಮಗಳು ಅಂದ ತಕ್ಷಣವೇ ಅದು ಬರೀ ಜನಗಳಾಗಿ ಇದ್ದಿದ್ದರೆ ಖಂಡಿತವಾಗ್ಲೂ ಗಾಂಧಿಯ ಕನಸು ಈಡೇರ್ತಿತ್ತೇನೋ. ಆದರೆ ಗ್ರಾಮಗಳು ಅವು ಜಾತಿಯ ಕೂಪಗಳು. ಇಂಡಿಯಾದ ಗ್ರಾಮ ಅಂತಂದರೆ ಅದು ಜಾತಿಯ ಕೂಪ, ಅಸ್ಪೃಶ್ಯತೆಯ ಕೂಪ, ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ವತಂತ್ರ ಇಲ್ಲದೆ ಇರುವಂಥ ಕೂಪ. ಇಂಥ ಒಂದು ಹಳ್ಳಿಗಳನ್ನ ಇವರು ವೆಕೇಟ್ ಮಾಡಿಸಿ, ಅಂದರೆ ಅವರನ್ನು ತೆಗೆದು ಒಂದು ದೊಡ್ಡ ದೊಡ್ಡ ಸಿಟಿಗಳನ್ನ ಕಟ್ಟೋದು 80 ವರ್ಷದಿಂದ ಮಾಡಬೇಕಾಗಿತ್ತು. ಆದರೆ ಇವರು ಮಾಡ್ತಾ ಇರೋದೇನು ಅಂತಂದರೆ, ಬಿಡದಿ ಅಂತ ಒಂದು ಟೌನ್ಶಿಪ್ನ ಮಾಡುವಂಥದ್ದು, ಇನ್ಯಾವುದೋ ಟೌನ್ಶಿಪ್ಪನ್ನು ಮಾಡುವಂಥದ್ದು, ಮತ್ತೆ ಉಳ್ಳವರಿಗೇ ಜಾಗನ ಮಾರ್ಕೊಂಡು ಇವರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಒಂದಷ್ಟು ಜನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮೆಡೆಗಾರಿಕೆ ಮಾಡೋದಕ್ಕೆ ಈ ವ್ಯವಸ್ಥೆನ ಬಳಸ್ಕೊತಾ ಇದ್ದಾರೆ ಹೊರತಾಗಿ ಈ ರೀತಿ ಕಾಡಂಚಲ ಇರ್ಬೋದು, ಇನ್ನು ಕುಗ್ರಾಮಗಳಿರ್ಬೋದು, ಇವ್ರುಗಳಿಗೆ ನಾವು ಫೆಸಿಲಿಟಿನ ತಲುಪಿಸ್ತೀವಿ ಅಂತ ಅದರಲ್ಲೂ ಕಮಿಷನ್ಗಳನ್ನ ಹೊಡಿತಾ ಇದ್ದಾರೆ ಹೊರತಾಗಿ ಇವ್ರನ್ನ ಸ್ಥಳಾಂತರ ಮಾಡ್ತಾಯಿಲ್ಲ. ಅವ್ರಿಗೆ ಒಂದು ಸಿಟಿಲಿ ಒಳ್ಳೆಯ ಜಾಗ, ಒಳ್ಳೆಯ ಎಜುಕೇಷನ್ನು, ಒಳ್ಳೆಯ ಉದ್ಯೋಗ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಬರ್ತಾರೆ.
ಇವರು ಎಲ್ಲ ಕೆಲವು ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರೆ, ಆ ಹಳ್ಳಿಗಳನ್ನ ಖಾಲಿ ಮಾಡಿಸ್ಬೇಕಾ ಭಾಳ ಏನೋ ಕರುಳು ಕಿವುಚುವಂಗೆಲ್ಲ ಕಥೆಗಳನ್ನ ತೋರಿಸ್ತಾರೆ. ಇವರು ಅಧಿಕಾರಿಗಳು ಅಷ್ಟೇ ಕ್ರೂರವಾಗಿ ನಡ್ಕೊಂಡಿರ್ತಾರೆ. ಇಲ್ಲಿ ಸಮಸ್ಯೆ ಇರೋದು ಎಲ್ಲಿ ಅಂತಂದರೆ, ಗಾಂಧಿಯ ಕನಸು ಏನು ಗ್ರಾಮ ಸ್ವರಾಜ್ಯ ಇದೆಯೇ, ಅದು ಆ ಆಲೋಚನೆ, ಆ ಚಿಂತನೆನೇ ಅದೊಂದು ತಪ್ಪಾಗಿದೆ. ಗಾಂಧಿಯ ಎಲ್ಲ ಆಲೋಚನೆ ತಪ್ಪ ಅಂದರೆ ಖಂಡಿತವಾಗ್ಲೂ ಇಲ್ಲ. ಕೆಲವು ಆಲೋಚನೆಗಳು ಒಳ್ಳೆಯ ಆಲೋಚನೆಗಳಿದ್ವು. ಗಾಂಧಿಯವರ ಕಾರ್ಯತಂತ್ರದಿಂದ ಬ್ರಿಟಿಷವ್ರನ್ನ ಓಡಿಸ್ಲಾಯಿತು, ನಮಗೆ ಪ್ರಜಾಪ್ರಭುತ್ವ ಬಂತು, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇನ್ನು ಅಹಿಂಸೆ ತತ್ವ ಇರ್ಬೋದು, ಇವೆಲ್ಲವೂ ಕೂಡ ಸರಿನೇ. ಆದರೆ ಗಾಂಧಿಯವರ ಬೇಕಾದಷ್ಟು ಎಕ್ಸ್ಪೆರಿಮೆಂಟಲ್ಲಿ ಕೆಲವು ಪಾಸಿಟಿವ್ ಇದ್ದಾವೆ, ಕೆಲವು ನೆಗೆಟಿವ್ ಇದ್ದಾವೆ. ಆ ನೆಗೆಟಿವ್ನ ಕೈ ಬಿಡಬೇಕಾಗಿತ್ತು. ಅಷ್ಟೊಂದು ನೀವು ಗಾಂಧಿನ ಒತ್ಕೊಂಡು ಕೊಂಡಾಡೋರಾಗಿದ್ದಿದ್ರೆ, ಗಾಂಧಿ ಹೇಳಿದ್ರಲ್ಲ ಮದ್ಯಪಾನ ನೀವು ನಿಷೇಧ ಮಾಡಬೇಕು ಅಂತ, ಎಲ್ಲಾದರೂ ನಿಷೇಧ ಮಾಡಿದ್ದೀರಾ? ಇಲ್ಲ. ಸುಮ್ಮನೆ ಯಾಕೆ ಗಾಂಧಿ ಹೆಸರನ್ನ ಹೇಳ್ತೀರಿ? ಈ ಜನಗಳನ್ನ ಆ ಕಾಡಂಚಲ್ಲಿ ಹಳ್ಳಿಗಳಲ್ಲಿ ಕೊಳೆಯುವಂಗೆ ಯಾಕೆ ಮಾಡ್ತೀರಿ ಅಂತಂದರೆ, ಇಲ್ಲಿ ಕೆಲವರು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದಲ್ಲಿರೋರು ಮತ್ತು ವ್ಯಾಪಾರಿಗಳು ಮತ್ತು ಪೂಜಾರಿಗಳು, ಈ 5 ವರ್ಗ ಮಾತ್ರನೇ ಯಾವಾಗ್ಲೂ ಈ ಸಮಾಜನ ಅವರ ಕಪಿ ಮುಷ್ಟಿಲಿ ಇಟ್ಕೊಂಡಿರ್ಬೇಕು. ಇನ್ನು ಮಿಕ್ಕದವರೆಲ್ಲ ಇವರ ಅಡಿಯಾಳಾಗಿರಬೇಕು. ಆ ಕಾರಣಕ್ಕೆ ನೀವುಗಳು ಈ ರೀತಿ ಮಾಡ್ತಾಯಿದ್ದೀರಿ. ಇವನೇನಪ್ಪ ಅನೂರು ವಿಚಾರ ಎತ್ಕೊಬಿಟ್ಟು ಈಗ ಇದೇನೇನೋ ಮಾತಾಡ್ತಾ ಇದ್ದೇನೆ ಅಂತ. ನೋಡಿ, ಈ ಅನೂರಲ್ಲಿ ಆಗಿರುವಂಥದ್ದು ಇದೇನು ಮೊದಲೇನಲ್ಲ. ಇದೇ ರೀತಿ ಇನ್ನೂ ಸಾಕಷ್ಟು ಸಲ ಬೇರೆ ಬೇರೆ ಕಡೆ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗ್ತಾ ಇರುತ್ತೆ. ಮೋಸ್ಟ್ಲಿ ಇಲ್ಲಿ ಆಗಿರೋದು ಏನು ಅಂತಂದರೆ, ಈ ಅಧಿಕಾರಿಗಳು ಏನಿರ್ತಾರೆ ಇವರು ಮೋಜು ಮಸ್ತಿ ಏನೋ ಮಾಡ್ತಿರ್ತಾರೆ, ಅದನ್ನು ಇವರು ದನ ಹುಡ್ಕೋಕ್ಕೆ ಹೋದಂಥವ್ರು ನೋಡ್ಬಿಟ್ಟಿರ್ತಾರೆ ಅನ್ನೋ ಭಯಕ್ಕೆ ಹೊಡೆದಿರ್ತಾರೆ. ಇನ್ನೂ ಒಂದು ಇನ್ಫಾರ್ಮೇಷನ್ ಏನಿರೋದು ಅಂತಂದರೆ, ಅದೊಂದು 12 ಜನದ ಟೀಮ್ ಇತ್ತು. ಅವ್ರಿಗೆ ಆ ಟ್ರೈನಿಂಗ್ಗೆ ಅಂತ ಹಾಕಿದ್ರು, ಯಾರೋ ಗುಂಡ್ಲುಪೇಟೆ ಕಾಡವರೋ ಇಲ್ಲ ಬೇರೆ ಒಂದು ರೀಜನ್ ಅವ್ರನ್ನ. ಅವರು ಅಡ್ಡಾಡ್ತಾ ಇರಬೇಕಾದ್ರೆ ಅವರು ಈ ರೀತಿ ಮಾಡಿಬಿಟ್ಟಿದ್ದಾರೆ ಅಂತಾರೆ. ಯಾವುದಕ್ಕೂ ಇದು ಸರಿಯಾಗಿ ಗೊತ್ತಾಗಬೇಕು ಅಂತಂದರೆ, ಯಾರ್ಯಾರು ಇದ್ದರು ಆ ಸ್ಪಾಟಲ್ಲಿ ಮತ್ತು ಯಾರು ಗನ್ನಲ್ಲಿ ಹೊಡೆದ್ರು, ಆ ಫೋಟೋಗಳನ್ನೆಲ್ಲ ನೀವು ನೋಡಿದ್ರೆ ಇವ್ರು ಹೇಳ್ತಾವ್ರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆಲ್ಲ ಆಯಿತು ಅಂತ. ಆ GPS ಫೋಟೋ ಅವೆಲ್ಲ ನೋಡ್ತು ಅಂತಂದರೆ ಮಧ್ಯಾಹ್ನ 3 ಗಂಟೆಲೆಲ್ಲೋ ತೆಗ್ದಿರುವಂಗೆ ಕಾಣಿಸುತ್ತೆ. ಇನ್ನೇದೋ ಚಪ್ಪಲಿ, ಅದರಲ್ಲಿ ಸ್ಟಿಕ್ಕರು, ಭಾಳ ಅನುಮಾನಾಸ್ಪದವಾಗಿದೆ. ಇನ್ನು ಸರ್ಕಾರ ನೇಮಿಸುವಂಥ ತನಿಖಾ ತಂಡದ ಮೇಲೆ ಯಾವ ರೀತಿ ಭರವಸೆ ಇಡುವಂಥದ್ದು? ಯಾಕಂದರೆ ಸರ್ಕಾರ ಯಾವಾಗ್ಲೂ ನೆಕ್ಸ್ಟು ತಮ್ಮ ಎಲೆಕ್ಷನ್ಗೆ ಅನುಕೂಲ ಆಗುವಂಗೆ ರಿಪೋರ್ಟನ್ನು ತರಿಸ್ಕೊಳ್ಳೋದಕ್ಕೆ ಮಾಡುತ್ತೆ. ಇದರ ಮಧ್ಯದಲ್ಲಿ ತಮಿಳ್ನಾಡು ಸರ್ಕಾರದವರು ಅವರು ತಮಿಳ ಭಾಷಿಕರು ಅನ್ನುವ ಕಾರಣಕ್ಕೆ 10 ಲಕ್ಷನ ಅನೌನ್ಸ್ ಮಾಡಿದ್ದಾರೆ. ಅದನ್ನು ನೀವು ಮೂಗು ತೋರಿಸ್ಬಾರ್ದು ಯಾವುದೇ ಕಾರಣಕ್ಕೂ, ಇದು ನಮ್ಮ ರಾಜ್ಯದ ವಿಚಾರ ಅನ್ನುವಂಥದ್ದನ್ನು ಇಲ್ಲಿಯ CM ಅವರು ಮಾತಾಡಿದ್ದಾರೆ. ಇಲ್ಲಿಯ CM ಆ ರೀತಿ ನೀವು ಮೂಗು ತೋರಿಸ್ಬಾರ್ದು ಅಂತ ಹೇಳಬೇಕು ಅಂತಂದರೆ, ಅವರು ಕರ್ನಾಟಕದವರಲ್ಲ, ಅವರು ತಮಿಳ್ನಾಡವರು, ಇಲ್ಲ ತಮಿಳ್ನಾಡವರಲ್ಲ ಕರ್ನಾಟಕದವರು ಅನ್ನುವ ವಿಚಾರಕ್ಕಲ್ಲ, ಅವರು ತಮಿಳು ಭಾಷಿಕರು. ಹೇಗೆ ಕನ್ನಡಿಗರಿಗೆ ಹೊರನಾಡ ಕನ್ನಡಿಗರು ಅನ್ನುವಂಥ ವೇದಿಕೆಗಳಿದೆಯೋ, ಅದೇ ರೀತಿ ತಮಿಳ್ನಾಡವ್ರಿಗೆ ಇಲ್ಲ ತಮಿಳು ಭಾಷಿಕರಿಗೆ ಹೊರನಾಡ ತಮಿಳರು ಅನ್ನುವಂಥ ವೇದಿಕೆ ಇರುತ್ತೆ. ಆ ಒಂದು ಕಾರಣಕ್ಕೆ ಆ ಒಂದು ಪರಿಹಾರನ ಏನೋ ಕೊಟ್ಟಿರ್ತಾರೆ. ನೀವು ಇದ್ರ ಬಗ್ಗೆ ಒಂದು ಫೇರ್ ಎನ್ಕ್ವೈರಿನ ನಡೆಸಬೇಕೇ ವಿನಃ, ಈಗೇನೋ ಮಿಸ್ಟೇಕ್ ಮಾಡಿಬಿಟ್ಟವ್ರೆ ಅಧಿಕಾರಿಗಳು, ನಮಗೆ ಡ್ಯಾಮೇಜ್ ಆಗಿಬಿಡುತ್ತೆ, ಇದನ್ನು ನಾವು ಹಿಂಗೆ ಮುಚ್ಚಾಕ್ಬಿಡ್ಬೇಕು, ಸರ್ಕಾರಕ್ಕೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಮನಸ್ಥಿತಿಯಿಂದ ಕೆಲಸ ಮಾಡುವಂಥದ್ದು ಸರಿಯಲ್ಲ. ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರಿದ್ರೂ ಅಧಿಕಾರಿಗಳು ಅವರ ಪಟ್ಟಿನ ಬಿಡುಗಡೆ ಮಾಡಬೇಕಿರುತ್ತೆ. ಅದರಲ್ಲಿ ಯಾರು ಶೂಟ್ ಮಾಡಿದ್ರೋ ಅದನ್ನು ಬಿಡುಗಡೆ ಮಾಡಬೇಕಾಗುತ್ತೆ. ಮತ್ತು ಇವರ ಹಿನ್ನೆಲೆ, ಇವರೆಲ್ಲ ಯಾವಾಗ ಅಪಾಯಿಂಟ್ ಆದರೂ, ಮತ್ತು ಇವರೆಲ್ಲ ಶೂಟರ್ಸಾ, ಮತ್ತು ಇವ್ರಿಗೆ ಯಾಕೆ ಅಲ್ಲೇ ಡ್ಯೂಟಿ ಹಾಕಿದ್ರು ಅವತ್ತು, ಇದೆಲ್ಲನೂ ಕೂಡ ಡೀಟೇಲ್ಸು ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಹಂಗನ್ಬಿಟ್ಟು ಅಲ್ಲಿ ಕಾಡಂಚಲ್ಲಿರೋ ಜನನೋ ಹಳ್ಳಿ ಜನನೋ ಅವ್ರೇನು ಭಾಳ ಒಳ್ಳೆಯವರು ಮತ್ತು ಅವರೇನು ತಪ್ಪೇ ಮಾಡಲ್ಲ ಅನ್ನುವಂಥದ್ದಲ್ಲ. ಇಲ್ಲಿ ತಪ್ಪು ಸರಿಯಲ್ಲ, ಬದುಕಬೇಕು. ಆ ಹಳ್ಳಿ ಜನಕ್ಕೆ, ಕಾಡಂಚಿನ ಜನಕ್ಕೆ ಯಾವುದೇ ಒಂದು ಬೇರೆ ದಾರಿನೇ ಇಲ್ಲ. ನೀವು ಅಂದ್ಕೊಂಡ್ಬಿಟ್ಟಿರ್ಬೋದು ಅಲ್ಲಿ ಕಾವೇರಿ ನದಿ ಹರಿದು ಬಿಡ್ತದೆ, ನೀರಿಗೇನು ತೊಂದರೆ ಇಲ್ಲ ಅಂತ. ಕಾವೇರಿ ನದಿ ತುಂಬ ಡೀಪಲ್ಲಿ ಹರಿತದೆ. ನೀವು ಆ ಅಂಚಲ್ಲಿ ಯಾವುದೇ ಹಳ್ಳಿಗೆ ಹೋದ್ರೂ, ಆ ಕಾಡತ್ರ ಎಲ್ಲ ಹೋದ್ರೂ ಆ ಪ್ರಾಣಿಗಳ ಕಾಟ, ಮತ್ತು ಆ ಬಿದಿರು ಇದರಲ್ಲಿ ಆ ಕುರಿ ಇದಕ್ಕೆ ದೊಡ್ಡ ಶೆಡ್ಗಳನ್ನೆಲ್ಲ ಕಟ್ಕೊಂಡಿರ್ತಾರೆ. ನೀರು ತೆಗಿಬೇಕು ಅಂದರೆ 1,000 ಅಡಿ ಆ ಬೋರನ್ನು ಕೊರಿಬೇಕು. ಸರ್ಕಾರ ಕೊರೆದಿರೋದ್ರಲ್ಲಿ ಮಳೆ ಕೂಡ ಕೊರತೆ ಇರುತ್ತೆ. ಹಸಿರುಗೆ ನಮಗೇನೋ ವಾರಕ್ಕೆ ಒಂದು ಸತಿನೋ ಇಲ್ಲ ತಿಂಗಳಲ್ಲೋ 3 ತಿಂಗಳಿಗೋ ಒಂದು ಸತಿ ಆ ಮಾದಪ್ಪನ ಬೆಟ್ಟಕ್ಕೆ ಹೋಗುವಾಗಲೋ ಇಲ್ಲ ಕಾಡ್ಗೀಡು ಟ್ರೆಕ್ಕಿಂಗ್ ಮಾಡೋಕ್ಕೆ ಟ್ರಿಪ್ ಹೋಗ್ತೀವಿ, ಭಾಳ ಚೆನ್ನಾಗಿದ್ದು ಬಿಡ್ತದೆ. ಇನ್ನು ಇತ್ತೀಚೆಗೆ ಈ ಡ್ರೋನ್ ಕ್ಯಾಮ್ರಾ ಎಲ್ಲ ಬಂದಮೇಲೆ ಆ ಟಾಪ್ ಆ್ಯಂಗಲಲ್ಲೆಲ್ಲ ತೋರಿಸ್ಬಿಟ್ರೆ ವಾವ್ ಬ್ಯೂಟಿಫುಲ್ ಇದೆಲ್ಲ ಹೇಳ್ಬಿಡ್ತೀವಿ.
ನಿಜವಾಗ್ಲೂ ಏನು ಈ ಅನೂರು ಸುತ್ತಮುತ್ತ ಆ ಕೌದಳ್ಳಿ ಇರ್ಬೋದು, ಆ ಮಾದಪ್ಪನ ಬೆಟ್ಟಕ್ಕೆ ಹೋಗುವ ಆ ಹಳ್ಳಿಗಳು ಸುತ್ತಮುತ್ತ ನೀವು ಹೋದರೆ ಅಲ್ಲಿ ಕಿತ್ತು ತಿನ್ನುವ ಬಡತನ ಇದೆ, ಮತ್ತು ಅಸ್ಪೃಶ್ಯತೆ ಆಚರಣೆ ಇದೆ, ತೀವ್ರವಾದ ಅಸ್ಪೃಶ್ಯತೆ ಆಚರಣೆ, ತೀವ್ರವಾದ ಜಾತಿಯ ಕಿರುಕುಳ ಖಂಡಿತ ಇದೆ. ಇದನ್ನೆಲ್ಲ ನಾನು ಕೂಡ ಕಣ್ಣಾರೆ ನೋಡಿರೋನು. ಹಾಗಾಗಿ ಇದನ್ನು ಈ ಒಂದು ಅನೂರು ಶೂಟೌಟ್ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು. ತನಿಖೆ ಆಗೋಕ್ಕೂ ಮೊದಲು ಅಲ್ಲಿ ಕೊಲೆ ಆಗಿರೋದಂತೂ ಸತ್ಯ, ಅವರ ಕುಟುಂಬಕ್ಕೆ ಮೊದಲು ಪರಿಹಾರನ ಕೊಡಬೇಕು. ಆಮೇಲೆ ಇವರು ತನಿಖೆ ಮಾಡಿ ಆ ಸತ್ತೋರ್ದು ತಪ್ಪೋ ಇಲ್ಲ ಈ ಹೊಡೆದವ್ರದ್ದು ತಪ್ಪೋ ಅದನ್ನು ಆಮೇಲೆ ಇವರು ಜಗಜ್ಜಾಹಿರ ಮಾಡಲಿ. ಬದುಕಿರೋರಾದ್ರೂ ಬದುಕಬೇಕಲ್ಲ ಪಾಪ. ಅವ್ರು ಯಾರೋ 3 ಜನನ ಅವರು ನೆನೆಸ್ಕೊಂಡು ಅವ್ರ ಜೀವನ ಮಾಡ್ತಾಯಿದ್ರು, ಅವ್ರಿಗೆ ಆಸರೆ ಆದರೂ ಬೇಕಲ್ಲ. ಹಾಗಾಗಿ ಈಗ ಮೊದಲನೇದಾಗಿ ಇವ್ರಿಗೆ ಪರಿಹಾರನ ಕೊಡಬೇಕು, ಮತ್ತು ಯಾರ್ಯಾರು ಅಧಿಕಾರಿಗಳಿದ್ರು ಇವ್ರನ್ನ ಪಟ್ಟಿಗಳನ್ನ ಬಿಡುಗಡೆ ಮಾಡಬೇಕು. ಇದರ ಜೊತೆಗೆ ಸರ್ಕಾರ ಗಮನ ಹರಿಸ್ಬೇಕಾಗಿರೋದೇನು ಅಂತಂದರೆ, ಜಿಲ್ಲಾ ಕೇಂದ್ರಗಳನ್ನ ನೀವು ಬರೀ ಬೆಂಗಳೂರನ್ನ ಮಾತ್ರ ಡೆವಲಪ್ ಮಾಡೋದಲ್ಲ. ನೋಡಿ, ನೀವು ಭೂಮಿನ ಅಕ್ವೈರ್ ಮಾಡ್ಕೊಬಿಡ್ತೀರಿ ಟೌನ್ಶಿಪ್ ಮಾಡಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ. ಅಲ್ಲ ರೀ, ಪ್ರತಿ ಡಿಸ್ಟಿಕಲ್ಲೂ ಈ ರೀತಿ ಒಂದು ದೂರದಲ್ಲಿರುವಂಥ ಹಳ್ಳಿಗಳು ಇಲ್ಲ ಈ ಕಾಡಂಚಲ್ಲಿ ಬದುಕ್ತಾ ಇರೋರನ್ನೆಲ್ಲ ಸೆಟ್ಲ್ಮೆಂಟ್ ಮಾಡಬೇಕು ಅಂತಂದರೆ ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನಿಮಗೆ ಅದರ ಹತ್ರ 1,000 ಎಕರೆನ ನೀವು ಅಕ್ವೈರ್ ಮಾಡಿದ್ರೇ ಸಾಕು, ಆರಾಮಾಗಿ ಒಂದು ಹೊಸ ಸಿಟಿಗಳನ್ನ ನಿರ್ಮಾಣ ಮಾಡ್ಬೋದು. ಗಾಂಧಿಯ ಕನಸು ಅನ್ನೋ ಕಾರಣಕ್ಕೆ ಇನ್ನೂ ಗ್ರಾಮ ಸ್ವರಾಜ್ಯ ಈ ರೀತಿಯ ಕಲ್ಪನೆಗಳನ್ನ ಮಾಡ್ಕೊಂಡು ಆ ಜಾತಿಯ ಕೂಪ, ಮತ್ತು ಈ ಅಸ್ಪೃಶ್ಯತೆಯ ಕೂಪ, ಮತ್ತು ಹೆಣ್ಣುಮಕ್ಕಳಿಗೆ ಒಂದು ಫ್ರೀಡಮ್ ಇಲ್ಲದೆ ಇರುವಂಥ ಆ ಕೂಪಕ್ಕದಲ್ಲೇ ಇರ್ಸಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಅನೂರು ಶೂಟೌಟ್ ಪ್ರಕರಣದಲ್ಲಿ ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.